ಇದಕ್ಕಿಂತ ಪರಿಸರ ಸ್ನೇಹಿ ಗಣೇಶ ಮತ್ತೊಂದಿಲ್ಲ. ಚಿನ್ನದ ಹಾಗೆ ಹೊಳೆಯುತ್ತಿದ್ದಾನೆ ರೈತ ಪ್ರಿಯ ಗಣಪ. ಇದೇನಿದು ಹೀಗೆ ಹೇಳ್ತಾ ಇದ್ದಾನೆ ಇವನು ಅಂದ್ಕೊಂಡ್ರಾ? ನಿಜಾನೇ ಹೇಳ್ತಾ ಇದ್ದೇನೆ. ಹೌದು ಸ್ನೇಹಿತರೆ, ಇದು ಒಂಥರ ವಿಶೇಷ ಗಣಪ ನೋಡಿ. ಬೆಳಗಾವಿಯ ಮಾಳಿಗಲ್ಲಿಯಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣೇಶ ಮೂರ್ತಿ ನೋಡಿ. ಈ ಗಣೇಶ ಮೂರ್ತಿಯ ವಿಶೇಷತೆ ಏನು, ತಯಾರಿಸುವವರು ಯಾರು, ಈ ಮಾಹಿತಿಯನ್ನು ತಿಳಿದುಕೊಳ್ಳುವ ಮುಂಚೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಗೆ ಇನ್ನಷ್ಟು ಇಂತಹ ವಿಶೇಷವಾದ ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಕ್ಕಂಗಾಗ್ತೈತಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಗಣೇಶ ಮೂರ್ತಿಯ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. ಬೆಳಗಾವಿ ಅಂದರೆ ನೆನಪಾಗುವುದು ವಿಜೃಂಭಣೆಯ ಗಣೇಶ ಹಬ್ಬ. ವಿವಿಧ ಬಗೆಯ ಮೂರ್ತಿಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸಿರುವುದನ್ನು ನಾವು ಇಲ್ಲಿ ಕಾಣಬಹುದು. ಅಂತಹದ್ದೇ ಒಂದು ವಿಶಿಷ್ಟ ಗಣಪ ಬೆಳಗಾವಿಯ ಮಾಳಿಗಲ್ಲಿಯಲ್ಲಿ ಪ್ರತಿಷ್ಠಾಪಿಸಿರುವ ಗಣಪ ನೋಡಿ. ಇದನ್ನು ಬೆಳಗಾವಿಯ ಸುನಿಲ್ ಆನಂದಾಚೆ ಎಂಬುವರು 35 kg ಗೋವಿನ ಜೋಳದ ನುಚ್ಚು ಬಳಸಿ 11.6 ಅಡಿ ಎತ್ತರದ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ತಯಾರಿಸಿ ಗಮನ ಸೆಳೆದಿದ್ದಾರೆ. ಇದಕ್ಕೆ ಸತತ 1 ತಿಂಗಳ ಪರಿಶ್ರಮ ತೆಗೆದುಕೊಂಡಿದ್ದಾರೆ ಇವರು. ನುಚ್ಚನ್ನು ಹಚ್ಚಲು ಹಿಟ್ಟಿನಿಂದ ಮಾಡಿದ ಅಂಟು ಬಳಸಿದ್ದಾರೆ. ಈ ಪರಿಸರ ಸ್ನೇಹಿ ಗಣಪತಿ ತಯಾರಿಸಲು 40 ರಿಂದ 45 ಸಾವಿರ ಖರ್ಚಾಗಿದೆ ಎಂದು ಹೇಳಿದ್ದಾರೆ. ಆದರೆ ಮೂರ್ತಿ ತಯಾರಕ ಸುನಿಲ್ ಅವರು ತಮಗೆ ಹಣಕಾಸಿನ ಲೆಕ್ಕಾಚಾರದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಹವ್ಯಾಸಕ್ಕಾಗಿ ವರ್ಷಕ್ಕೆ ಒಂದು ಪರಿಸರ ಸ್ನೇಹಿ ಗಣಪನ ಮೂರ್ತಿ ತಯಾರಿಸುತ್ತೇನೆ ಎಂದು ಹೇಳುತ್ತಾರೆ. उच्चारि